ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಪಂಚರಾಜ್ಯ ಚುನಾವಣಾ ಫಲಿತಾಂಶವನ್ನ ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀರಿ. ಅದರಲ್ಲಿ 4 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶ. ಇಲ್ಲಿಯವರೆಗೆ ನಾವು ಟ್ರೆಂಡ್ ಅನ್ನು ಗಮನಿಸ್ತಾ ಇದ್ವಿ, ಹಿನ್ನಡೆ ಮುನ್ನಡೆ. ಆದರೆ ಈ ಒಂದು ಹಂತಕ್ಕೆ ಕ್ಲಾರಿಟಿ ಸಿಗ್ತಾ ಇದೆ, ಯಾವ್ಯಾವ ರಾಜ್ಯದಲ್ಲಿ ಯಾರ್ಯಾರು ಅಧಿಕಾರಕ್ಕೆ ಬಂದಿದ್ದಾರೆ ಅಂತ ಹೇಳಿ. ಬಹುತೇಕ ಕಡೆ ಜನ ಬದಲಾವಣೆಯನ್ನ ಬಯಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದು ತಮಿಳುನಾಡು, ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಅಲ್ಲಿ ನಟ ವಿಜಯ್ರ ಟಿವಿಕೆ ಪಕ್ಷ ಅಚ್ಚರಿಯ ರೀತಿಯಲ್ಲಿ ಅಧಿಕಾರಕ್ಕೆ ಬಂದಿದೆ. 100ಕ್ಕೂ ಅಧಿಕ ಸ್ಥಾನಗಳನ್ನ ಮೊದಲ ಬಾರಿಗೆ ಗೆದ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡೋದಕ್ಕೆ ನಾನಿಲ್ಲಿ ಹೋಗೋದಿಲ್ಲ. ಆದರೆ ತಕ್ಷಣದ ಒಂದಷ್ಟು ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಈಗ ಅವರು 106, 107ರ ಆಸುಪಾಸಿನಲ್ಲಿ ಇದ್ದಾರೆ. ಟಿವಿಕೆ ವಿಜಯ್ ಸರಳ ಬಹುಮತಕ್ಕೆ 118 ಬೇಕು. ಎಐಡಿಎಂಕೆ ಸೈದ್ಧಾಂತಿಕವಾಗಿ ವಿಜಯ್ ವಿರೋಧಿಸಿಕೊಂಡು ಬಂದಿದ್ದು, ಎಐಡಿಎಂಕೆ ಪ್ಲಸ್ ಬಿಜೆಪಿ ಮೈತ್ರಿಯನ್ನ. ಡಿಎಂಕೆಯನ್ನ ವಿಜಯ್ ರಾಜಕೀಯವಾಗಿ ವಿರೋಧಿಸಿಕೊಂಡು ಬಂದಿದ್ದು, ಹೀಗಾಗಿ ಅವರ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವಂತ ಯಾವುದೇ ಸಾಧ್ಯತೆಯೂ ಕೂಡ ಇಲ್ಲ. ಈಗಾಗಲೇ ವಿಜಯ್ ತಂದೆ ಚಂದ್ರಶೇಖರ್ ಕಾಂಗ್ರೆಸ್ಗೆ ಒಂದು ಆಹ್ವಾನವನ್ನ ಕೊಟ್ಟಿದ್ದಾರೆ, ಟಿವಿಕೆ ಜೊತೆಗೆ ಮೈತ್ರಿ ಮಾಡಿಕೊಳ್ಳಿ ಅಂತ ಹೇಳಿ. ಕಾಂಗ್ರೆಸ್ 4ರಲ್ಲೋ 5 ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಒಂದು 4 ಸೀಟ್ ಗೆಲ್ಲುವಂತ ಸಾಧ್ಯತೆ ಇದೆ. ಕಳೆದ ಬಾರಿಯೂ ಕೂಡ ತಕ್ಕ ಮಟ್ಟಿಗಿನ ಸಾಧನೆಯನ್ನ ತಮಿಳುನಾಡಲ್ಲಿ ಡಿಎಂಕೆ ಜೊತೆಗೆ ಸೇರ್ಕೊಂಡು ಮಾಡಿತ್ತು. ಆದ್ರೆ ಕಾಂಗ್ರೆಸ್ ಇದಕ್ಕೆ ಏನನ್ನತ್ತೆ ಗೊತ್ತಿಲ್ಲ. ಯಾಕಂದ್ರೆ ನಾವು ತಮಿಳುನಾಡು ಅಂತ ಒಂದು ರಾಜ್ಯವನ್ನ ತೆಗೆದುಕೊಂಡ್ರೆ ಅವರಿಗೆ ಮೈತ್ರಿ ಆರಾಮಾಗಿ ಆಗುತ್ತೆ. ಆದ್ರೆ ರಾಷ್ಟ್ರ ಮಟ್ಟ ಅಂತ ಬಂದಾಗ ಡಿಎಂಕೆ ಜೊತೆಗಿನ ಮೈತ್ರಿ ಅವರಿಗೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಸೈದ್ಧಾಂತಿಕವಾಗಿ ಒಂದೇ ರೀತಿಯಾದಂಥ ನಿಲುವನ್ನ ಹೊಂದಿರುವಂತವರು. ಹೀಗಾಗಿ ಇಲ್ಲಿಯವರೆಗೆ ಡಿಎಂಕೆ ಜೊತೆಗೆ ಮೈತ್ರಿ ಮಾಡ್ಕೊಂಡು ಬಂದಂತ ಕಾಂಗ್ರೆಸ್ ಡಿಎಂಕೆಯಿಂದ ದೂರ ಸರಿಯುತ್ತಾ ಗೊತ್ತಾಗ್ತಾ ಇಲ್ಲ. ಆದ್ರೆ ದೂರ ಸರಿಯುವಂತ ಒಂದು ಲಕ್ಷಣಗಳು ಕೂಡ ಇದೆ. ಯಾಕಂದ್ರೆ ಈ ಬಾರಿ ತಮಿಳುನಾಡು ಚುನಾವಣೆ ಸಂದರ್ಭದಲ್ಲಿ ಹೆಸರಿಗಷ್ಟೇ ಮೈತ್ರಿ ಎನ್ನುವ ರೀತಿಯಲ್ಲಿತ್ತು. ಅವರಿಬ್ಬರು ಒಟ್ಟಿಗೆ ಪ್ರಚಾರವನ್ನ ಮಾಡಿರಲಿಲ್ಲ. ಡಿಎಂಕೆ ಜೊತೆಗೆ ಕಾಂಗ್ರೆಸ್ ಒಂದೇ ವೇದಿಕೆಯಲ್ಲಿ ರಾಹುಲ್ ಗಾಂಧಿ ಮತ್ತೆ ಸ್ಟಾಲಿನ್ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಬೇರೆ ಬೇರೆ ಕಾರಣಗಳಿಗಾಗಿ ಅವರ ನಡುವೆ ಭಿನ್ನಾಭಿಪ್ರಾಯ, ವೈಮನಸ್ಸು ಎಲ್ಲವೂ ಕೂಡ ಇತ್ತು. ಹೀಗಾಗಿ ಹೇಳೋದಕ್ಕಾಗೋದಿಲ್ಲ. ಕಾಂಗ್ರೆಸ್ ಇದೀಗ ಟಿವಿಕೆ ವಿಜಯ್ರ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳಬಹುದು. ಆದ್ರೂ ಸರಳ ಬಹುಮತವನ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದಷ್ಟು ಸಣ್ಣ ಪುಟ್ಟ ಪಕ್ಷಗಳ ಜೊತೆಗೆ ಟಿವಿಕೆ ವಿಜಯ್ ಹೋಗುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ತಮಿಳುನಾಡಿನ ಒಂದು ದೊಡ್ಡ ಮಟ್ಟಿಗಿನ ಬದಲಾವಣೆ ಅಥವಾ ಒಂದು ಹೊಸ ಅಲೆ ಇದೀಗ ಕಂಡು ಬರ್ತಾ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದು ತಮಿಳುನಾಡಿಗೆ ಸಂಬಂಧಪಟ್ಟಂತ ಅಪ್ಡೇಟ್. ಇಂದು ವೆಸ್ಟ್ ಬೆಂಗಾಲ್, ಕಳೆದ ಹಿಂದಿನ ವಿಡಿಯೋದಲ್ಲಿ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅಲ್ಲೂ ಕೂಡ ಬದಲಾವಣೆಯನ್ನ ಜನ ಬಯಸಿ ಬದಲಾವಣೆಯನ್ನ ತಂದಿದ್ದಾರೆ. ಬಿಜೆಪಿ ಭರ್ಜರಿಯಾದಂಥ ಗೆಲುವನ್ನು ಸಾಧಿಸಿದೆ. 2016ರಲ್ಲಿ ಅವರು 3 ಸೀಟ್ ಇತ್ತು. ಅದಾದ ಬಳಿಕ ಕಳೆದ ಚುನಾವಣೆಯಲ್ಲಿ 77ಕ್ಕೆ ಹೋಗಿತ್ತು. ಈ ಬಾರಿ ನೋಡಿದ್ರೆ ಅದು 190ರ ಆಸುಪಾಸಿಗೆ ಬಂದು ತಲುಪಿಬಿಟ್ಟಿದೆ. ಇನ್ನು ನೀವು 2001, 6 ಅವಾಗೆಲ್ಲ ಗಮನಿಸಿದ್ರೆ ಅವರು ಸೀಟುಗಳ ಸಂಖ್ಯೆ ಬರೀ 0. ವೋಟಿಂಗ್ ಪರ್ಸೆಂಟೇಜ್ ಅಂತ ಬಂದ್ರೆ 3ರಿಂದ 4 ಆ ರೀತಿಯಾಗಿತ್ತು. ಪಶ್ಚಿಮ ಬಂಗಾಳದಲ್ಲೂ ಕೂಡ ಬದಲಾವಣೆ. ಈ ಬಾರಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಇನ್ನೊಂದು ಪ್ರಮುಖವಾಗಿ ಕೇಂದ್ರಾಡಳಿತ ಪ್ರದೇಶ ಅಂತ ತೆಗೆದುಕೊಂಡಾಗ ಪುದುಚೇರಿ, ಕಳೆದ ಬಾರಿ ಕೂಡ ಅಲ್ಲಿ ಬಿಜೆಪಿ ಎನ್ಡಿಎ ಗೆಲುವನ್ನು ಸಾಧಿಸಿತ್ತು. ಈ ಬಾರಿ ಕೂಡ ಅಲ್ಲಿ ಎನ್ಡಿಎ ಗೆಲುವನ್ನು ಸಾಧಿಸಿದೆ. ಪುದುಚೇರಿಯಲ್ಲಿ ಅಂತಹ ಡಿಫರೆನ್ಸ್ ಅಂತದೇನು ಕೂಡ ಆಗಿಲ್ಲ. ಹಾಗೆ ಪುದುಚೇರಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರಾಡಳಿತ ಪ್ರದೇಶ ಆಗಿರುವಂತಹ ಕಾರಣಕ್ಕಾಗಿ ಅಂತಹ ಕುತೂಹಲ ಅಂತದೇನು ಕೂಡ ಇರಲಿಲ್ಲ. ಈಗ 2 ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಯಾಕಂದ್ರೆ ಹಿಂದಿನ ಯಾವುದೇ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡಿಲ್ಲ. ಮೊದಲಿಗೆ ಅಸ್ಸಾಂ ವಿಚಾರಕ್ಕೆ ಬರೋಣ. ಬಂಧುಗಳೇ, ಅಸ್ಸಾಂನ ಹಿನ್ನೆಲೆಯನ್ನು ನಾವು ಚುಟುಕಾಗಿ ಗಮನಿಸಿದ್ರೆ, ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಪಾರುಪತ್ಯ ಇತ್ತು. ಅದಾದ ಬಳಿಕ ಈ 1970ರ ಬಳಿಕ ಈ ಅಕ್ರಮ ನುಸುಳುಕೋರರ ವಿಚಾರಕ್ಕೆ ಹೋರಾಟ ನಡೀತು. ಹೀಗಾಗಿ ಪ್ರಾದೇಶಿಕ ಪಕ್ಷಗಳು ಅಲ್ಲಿ ನಿಧಾನಕ್ಕೆ ಹಿಡಿತವನ್ನು ಸಾಧಿಸೋಕೆ ಪ್ರಯತ್ನವನ್ನ ಪಟ್ಟವು. ಅದಾದ ಬಳಿಕ 2001ರಿಂದ 15ರವರೆಗೂ ಕೂಡ ತರುಣ್ ಗೊಗೊಯ್, ಕಾಂಗ್ರೆಸ್ನ ಪ್ರಮುಖ ನಾಯಕ, 15 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು. 2016ರಲ್ಲಿ ಬಿಜೆಪಿ ಪ್ರಪ್ರಥಮ ಬಾರಿಗೆ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ. ಸರ್ಬಾನಂದ ಸೋನೋವಾಲ್ ಸಿಎಂ ಆಗ್ತಾರೆ. ಅದಾದ ಬಳಿಕ 21ರಲ್ಲಿ ಅಸ್ಸಾಂನಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಹಿಮಂತ್ ಬಿಸ್ವಾ ಶರ್ಮಾ ಮುಖ್ಯಮಂತ್ರಿ ಆಗ್ತಾರೆ. ಈ ಬಾರಿ ಮತ್ತೊಮ್ಮೆ ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಕಳೆದ ಬಾರಿಗಿಂತ ಈ ಬಾರಿ ಸ್ಥಾನಗಳ ಸಂಖ್ಯೆ ಜಾಸ್ತಿ ಆಗಿದೆ. ಬಿಜೆಪಿ 100 ಕ್ರಾಸ್ ಮಾಡಿ ಹೋಗಿದೆ. ಕಾಂಗ್ರೆಸ್ 20ರ ಆಸುಪಾಸಿನಲ್ಲಿ ತೆವಳುವ ರೀತಿಯಲ್ಲಿ ಆಗಿಬಿಟ್ಟಿದೆ. ಅಸ್ಸಾಂನಲ್ಲಿ ಬಿಜೆಪಿ ತುಂಬಾ ಅಗ್ರೆಸಿವ್ ಆಗಿ ಪ್ರಚಾರವನ್ನ ಮಾಡಿತ್ತು. ಧರ್ಮದ ವಿಚಾರ ಪ್ರಸ್ತಾಪ ಆಗಿತ್ತು. ಹಿಂದೂ ಮತಗಳನ್ನು ಕ್ರೋಢೀಕರಿಸುವಂತ ಪ್ರಯತ್ನ ಆಗಿತ್ತು. ಅಕ್ರಮ ನುಸುಳುಕೋರರ ವಿಚಾರವೂ ಕೂಡ ಪ್ರಸ್ತಾಪ ಆಗಿತ್ತು. ಹೀಗೆ ನಾನಾ ವಿಚಾರಗಳು ಅಲ್ಲಿ ಬಿಜೆಪಿಯ ಕೈ ಹಿಡಿದಿವೆ. ಇದು ನಿರೀಕ್ಷಿತವೇ ಆಗಿತ್ತು. ಗೌರವ್ ಗೊಗೊಯ್ ನೇತೃತ್ವದಲ್ಲಿ ಕಾಂಗ್ರೆಸ್ ಅಲ್ಲಿ ಲೋಕಸಭೆಯಲ್ಲಿ ಉಪನಾಯಕ ಕೂಡ ಹೌದು ಕಾಂಗ್ರೆಸ್ಗೆ ಅಂತ ಹೇಳಿಕೊಳ್ಳುವಂತಹ ಸಾಧನೆ ಅಂತದೇನೂ ಕೂಡ ಕಂಡು ಬರ್ತಾ ಇರಲಿಲ್ಲ. ಹೀಗಾಗಿ ಅಸ್ಸಾಂನಲ್ಲಿ ನಮ್ಮಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಪ್ರಚಾರಕ್ಕೆ ಹೋಗಿದ್ರು. ಪ್ರಿಯಾಂಕಾ ವಾದ್ರಾ ಕೂಡ ಸಾಕಷ್ಟು ಪ್ರಚಾರವನ್ನ ಮಾಡಿದ್ರು. ಆದ್ರೆ ಕಾಂಗ್ರೆಸ್ಗೆ ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಅಲ್ಲಿ ಕಾಂಗ್ರೆಸ್ ಪತನಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂತ ನಾವು ಗಮನಿಸೋದು ಬಹಳ ಇಂಟ್ರೆಸ್ಟಿಂಗ್ ಆದಂತ ಸ್ಟೋರಿ ಇದೆ. ಬಂಧುಗಳು, ಏನಾಯ್ತು ಅಂದ್ರೆ ಅಸ್ಸಾಂನಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಪ್ರಮುಖ ನಾಯಕನಾಗಿದ್ರು. ನಮ್ಮ ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಅಲ್ಲಿ ತರುಣ್ ಗೊಗೊಯ್ ನಮ್ಮಲ್ಲಿ ಸಿದ್ದರಾಮಯ್ಯ ಇದ್ದ ರೀತಿಯಲ್ಲಿ ಹಿರಿಯ ನಾಯಕನಾಗಿದ್ರು.
ಅಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ನಮ್ಮಲ್ಲಿ ಡಿ ಕೆ ಶಿವಕುಮಾರ್ ಇದ್ದ ರೀತಿಯಲ್ಲಿ ಕಿರಿಯ ನಾಯಕನಾಗಿದ್ರು. ನಮ್ಮಲ್ಲೂ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ನಡುವೆ ಪೈಪೋಟಿ ನಡೀತಾ ಇದೆಯಲ್ಲ, ಅಲ್ಲೂ ಕೂಡ ತರುಣ್ ಗೊಗೊಯ್ ಹಾಗೆ ಹಿಮಂತ್ ಬಿಸ್ವಾ ಶರ್ಮಾ ನಡುವೆ ಪೈಪೋಟಿ ನಡೀತಾ ಇತ್ತು. ತರುಣ್ ಗೊಗೊಯ್ ಅದಾಗಲೇ 15 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಹೀಗಾಗಿ ಹಿಮಂತ್ ಬಿಸ್ವಾ ಶರ್ಮಾ ಹೇಳ್ತಾರೆ, ನನಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ. ಒಂದಷ್ಟು ಶಾಸಕರನ್ನು ಕೂಡ ಕರ್ಕೊಂಡು ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಓಡಾಟವನ್ನು ನಡೆಸ್ತಾ ಇರ್ತಾರೆ. ಆದ್ರೆ ಏನಾಗುತ್ತೆ ಅಂದ್ರೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗೋದಿಲ್ಲ. ಒಮ್ಮೆ ರಾಹುಲ್ ಗಾಂಧಿ ಭೇಟಿಗೆ ಅಂತ ಹೋದಂತ ಸಂದರ್ಭದಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಆಮೇಲೆ ಕೊಟ್ಟಂತ ಹೇಳಿಕೆ ಅದು, ನಾನು ಅವ್ರ ಹತ್ರ ಮಾತಾಡ್ತಾ ಇದ್ರೆ ರಾಹುಲ್ ಗಾಂಧಿ ಅವರ ನಾಯಿಗೆ ಬಿಸ್ಕೆಟ್ ಅನ್ನ ಹಾಕ್ತಾ ಇದ್ರು, ನಮ್ಮನ್ನಷ್ಟು ಕೆಟ್ಟದಾಗಿ ಟ್ರೀಟ್ ಮಾಡಿದ್ರು, ಗೌರವ ಇಲ್ಲದಂತ ಪಕ್ಷದಲ್ಲಿ ನಾನು ಯಾಕೆ ಇರಬೇಕು ಎನ್ನುವ ರೀತಿಯಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದು ಬಿಡ್ತಾರೆ, ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ. ಹಿಮಂತ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬರ್ತಾ ಇದ್ದ ಹಾಗೆ ಆತ ಕಾಂಗ್ರೆಸ್ನ ಹಡಗು ಮುಳುಗೋದಿಕ್ಕೆ ಶುರುವಾಗುತ್ತೆ. ಬಿಜೆಪಿ ಹಡಗು ಸ್ವಚ್ಛಂದವಾಗಿ ಆರಾಮಾಗಿ ಸಮುದ್ರದಲ್ಲಿ ವಿಹರಿಸೋದಿಕ್ಕೆ ಆರಂಭ ಆಗಿಬಿಡುತ್ತೆ. ಅದಾದ ಬಳಿಕ 21ರಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಮುಖ್ಯಮಂತ್ರಿ ಆಗುವಲ್ಲೂ ಕೂಡ ಯಶಸ್ವಿ ಆಗ್ತಾರೆ. ಸರಿ, ಇನ್ನೊಂದು ಸಂಗತಿ ಏನಪ್ಪಾ ಅಂದ್ರೆ, ಇದೇ ಹಿಮಂತ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಶಾರದಾ ಚಿಟ್ ಫಂಡ್ ಹಗರಣ ಸೇರಿದಂತೆ ಸಾಕಷ್ಟು ಹಗರಣಗಳ ಆರೋಪ ಕೇಳಿ ಬಂದಿತ್ತು. ಕೋಟಿ ಕೋಟಿ ಲೂಟಿಯನ್ನ ಹೊಡೆದಿದ್ರು ಅಂತ ಬಿಜೆಪಿ ನಾಯಕರ ಆರೋಪವನ್ನ ಮಾಡಿದ್ರು. ಇಡಿ ತನಿಖೆ ನಡೀತಾ ಇತ್ತು, ಸಿಬಿಐ ತನಿಖೆ ನಡೀತಾ ಇತ್ತು. ಅವ್ರು ಬಿಜೆಪಿಗೆ ಸೇರ್ಪಡೆ ಆಗೋಕ್ಕೂ ಸ್ವಲ್ಪ ದಿನಗಳ ಮುಂಚೆ ಅವರ ಕಚೇರಿ ಮೇಲೆ, ಅವರಿಗೆ ಸಂಬಂಧಪಟ್ಟ ನ್ಯೂಸ್ ಚಾನೆಲ್ಗಳ ಮೇಲೆ ಇಡಿ ರೇಡ್ ಕೂಡ ಆಗಿತ್ತು. ಆದ್ರೆ ಯಾವಾಗ ಅವರು ಬಿಜೆಪಿಗೆ ಸೇರ್ಪಡೆ ಆಗಿಬಿಟ್ರು ಎಲ್ಲವೂ ಕೂಡ ಕ್ಲೀನ್ ಕೃಷ್ಣಪ್ಪ ಆಗಿಬಿಟ್ಟರು. ಯಾವ ಹಿಮಂತ್ ಬಿಸ್ವಾ ಶರ್ಮಾ ಬಿಜೆಪಿ ಕಣ್ಣಿಗೆ ಲಂಪಟ, ಭ್ರಷ್ಟಾಚಾರಿ, ಲಂಚಬಾಕ ಆಗಿದ್ರು, ಅದೇ ಬಿಜೆಪಿಗೆ ಬಂದ ಬಳಿಕ ಹಿಂದೂ ಧರ್ಮದ ಪ್ರಖರವಾದಂತ ನಾಯಕ, ಬಿಜೆಪಿಯ ಪ್ರಮುಖವಾದಂತ ನಾಯಕ ಅಂತ ಹೇಳಿ ಇದೀಗ ಗುರುತಿಸಿಕೊಂಡಿದ್ದಾರೆ. ಏನ್ ಮಾಡೋದು, ನಮ್ಮ ರಾಜಕೀಯ ಅಲ್ಲಿವರೆಗೆ ಬಂದು ನಿಂತು ಬಿಟ್ಟಿದೆ. ಮುಂದೆ ಹೋಗ್ತಾ ಹೋಗ್ತಾ ಇದು ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅಸ್ಸಾಂನಲ್ಲಿ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಲ್ಲಿ ಯಶಸ್ವಿಯಾಗಿದೆ. ಇನ್ನೊಂದು ರಾಜ್ಯ ಅಂದ್ರೆ ಅದು ಕೇರಳ. ಈಗ ಕೇರಳಂ ಆಗಿದೆ. ಕೇರಳದ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ, ನಿಮ್ಗಲ್ಲಿ ಯಾರಾದ್ರೂ ಪರಿಚಯಿತರು ಇದ್ರೆ ವಿಚಾರಿಸಿ ಒಮ್ಮೆ. ಅಲ್ಲಿ ಬೇರೆ ಎಲ್ಲ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಅಲ್ಲಿ ಚುನಾವಣೆ ಬೇರೆ ರೀತಿಯಲ್ಲಿ. ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದ್ರೆ ಕೋಟಿ ಕೋಟಿ ಖರ್ಚು ಮಾಡಬೇಕು. ಆದ್ರೆ ಕೇರಳದಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ಚುನಾವಣೆ ನಡೆಯುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರ. ಇನ್ನು ಕೇರಳ ಅಂತ ಬಂದ್ರೆ ಹಿಂದಿನಿಂದಲೂ ಕೂಡ ಅಲ್ಲಿ LDF ಹಾಗೆ CPI ನೇತೃತ್ವದ LDF ಕಮ್ಯುನಿಸ್ಟ್ ಪಕ್ಷ, ಲೆಫ್ಟ್ ಪಾರ್ಟಿ, ಈ ಕಡೆ UDF ನೇತೃತ್ವದ ಕಾಂಗ್ರೆಸ್. ಕಾಂಗ್ರೆಸ್ ಅಲ್ಲಿ ಪ್ರಮುಖ ಪಕ್ಷ ಮತ್ತೊಂದು ಮುಸ್ಲಿಂ ಲೀಗ್ ಪಕ್ಷ ಇದೆ. ಈಗ ಸಣ್ಣ ಪುಟ್ಟ ಪಕ್ಷಗಳಿದ್ದಾವೆ. ಒಟ್ಟಾರೆಯಾಗಿ UDF ಅಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೆ UDF ಎನ್ನುವ ರೀತಿಯಲ್ಲಿ ಆಗಿದೆ. ಒಟ್ಟಾರೆಯಾಗಿ LDF ವರ್ಸಸ್ ಕಾಂಗ್ರೆಸ್ ನಡುವೆ ನಿರಂತರವಾಗಿ ಅಲ್ಲಿ ಪೈಪೋಟಿ ಇದ್ದೇ ಇತ್ತು. ಒಮ್ಮೆ ಇವ್ರ ಅಧಿಕಾರಕ್ಕೆ ಬಂದ್ರೆ ಮತ್ತೊಮ್ಮೆ ಇವ್ರ ಅಧಿಕಾರಕ್ಕೆ ಬರ್ತಾ ಇದ್ರು. ಆದ್ರೆ 2016ರಿಂದ ಏನಾಯ್ತು ಅಂದ್ರೆ, ಪಿಣರಾಯಿ ವಿಜಯನ್ ನೇತೃತ್ವದ LDF 10 ವರ್ಷಗಳ ಕಾಲ ನಿರಂತರವಾಗಿ ಅಧಿಕಾರ ನಡೆಸಿತ್ತು. ಅಂದ್ರೆ 2 ಟರ್ಮ್. 2021ರಲ್ಲಿ ಹಿಂದಿನ ಸಂಪ್ರದಾಯ ಎಲ್ಲವನ್ನು ಕೂಡ ಬ್ರೇಕ್ ಮಾಡಿ LDF ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಲ್ಲಿ ಯಶಸ್ವಿಯಾಗಿತ್ತು. ಎಲ್ಲಿ? ಕೇರಳದಲ್ಲಿ. ಹೀಗಾಗಿ ಈ ಬಾರಿ ಸಹಜವಾಗಿ ಕುತೂಹಲ ಇತ್ತು, ಅಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳಿ. ಅಂತಿಮವಾಗಿ ಕಾಂಗ್ರೆಸ್ ಅಲ್ಲಿ ಭರ್ಜರಿಯಾದಂತ ಗೆಲುವನ್ನ ಸಾಧಿಸಿದೆ. ಒಂದು ಪ್ರಮುಖ ಕಾರಣ ಅಂದ್ರೆ, ಕೇರಳದಲ್ಲಿ ನಿರಂತರವಾಗಿ ಒಂದೇ ಪಕ್ಷವನ್ನ ಅಧಿಕಾರಕ್ಕೆ ತರೋದಿಲ್ಲ. ಮತ್ತೊಂದು ಸಹಜವಾಗಿ ಆಡಳಿತ ವಿರೋಧಿ ಅಲೆ ಇತ್ತು. ಪಿಣರಾಯಿ ವಿಜಯನ್ ಸರ್ಕಾರದ ವಿರುದ್ಧವಾಗಿ ಸಹಜವಾಗಿ ಜನರಿಗೊಂದು ಆಕ್ರೋಶ, ಸಿಟ್ಟು ಎಲ್ಲವೂ ಕೂಡ ಇತ್ತು. ಹೀಗಾಗಿ ಈ ಬಾರಿ ಕಾಂಗ್ರೆಸ್ಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಕಾಂಗ್ರೆಸ್ ಭರ್ಜರಿಯಾಗಿ ಈ ಬಾರಿ ಸ್ಥಾನಗಳನ್ನು ಗೆದ್ದುಕೊಂಡಿದೆ. 100ಕ್ಕೂ ಅಧಿಕ ಸ್ಥಾನವನ್ನ ಗೆದ್ದುಕೊಂಡಿದೆ. 101 ಅಲ್ಲ, ಕಾಂಗ್ರೆಸ್ 102, LDF 36. ಇನ್ನು ಬಿಜೆಪಿ 2 ಸ್ಥಾನದಲ್ಲಿ ಮುನ್ನಡೆಯಲಿದೆ. ಬಿಜೆಪಿಗೆ ಹೇಳ್ಕೊಳ್ಳುವಂತ ಅಸ್ತಿತ್ವ ಇರಲಿಲ್ಲ ಅಲ್ಲಿ. ನೋಡೋಣ ಅದು 2ರಲ್ಲಿ ಅವ್ರು ಗೆಲ್ತಾರ ಅಥವಾ ಕೊನೆಯ ಕ್ಷಣದಲ್ಲಿ ಏನಾಗುತ್ತೆ ಎನ್ನುವ ರೀತಿಯಲ್ಲಿ ಇದು ಸದ್ಯದ ಅಂಕಿಅಂಶ. ಒಟ್ಟಾರೆಯಾಗಿ ಈ ಬಾರಿ ಅಧಿಕಾರಕ್ಕೆ ಬಂದಿದೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ? VD ಸತೀಶನ್ ವಿಪಕ್ಷ ನಾಯಕ, ರಮೇಶ್ ಚೆನ್ನಿತಾಲ, KC ವೇಣುಗೋಪಾಲ್, ಇವರೆಲ್ಲರ ಹೆಸರು ಓಡ್ತಾ ಇದೆ. ಕೊನೆಯದಾಗಿ ಯಾರು ಆಗ್ತಾರೆ ಅನ್ನೋದನ್ನ ಕೇರಳದಲ್ಲಿ ಕಾದು ನೋಡಬೇಕಾಗಿದೆ. ಇದು ಕಾಂಗ್ರೆಸ್ಗೂ ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಬೂಸ್ಟ್. ಯಾಕಂದ್ರೆ ಸೌತ್ ಅಂತ ಬಂದಾಗ ಈಗ ತೆಲಂಗಾಣದಲ್ಲಿ ಅಧಿಕಾರದಲ್ಲಿದ್ದಾರೆ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ, ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಇದೀಗ ಮತ್ತೊಂದು ದಕ್ಷಿಣ ರಾಜ್ಯ ಕಾಂಗ್ರೆಸ್ನ ತೆಕ್ಕೆಗೆ ಹೋದಂತಾಗಿದೆ ಕೇರಳದ ಮೂಲಕ. ನಾರ್ತ್ ಭಾಗ ಅಂತ ಬಂದಾಗ ಬಹುತೇಕ ಕಡೆಗಳಲ್ಲಿ ಕಾಂಗ್ರೆಸ್ ಅಧಿಕಾರವನ್ನ ಕಳೆದುಕೊಂಡಿದೆ. ಈಗ ದಕ್ಷಿಣದಲ್ಲಿ ಸ್ವಲ್ಪ ಮಟ್ಟಿಗೆ ಅವರಿಗೆ ಕೇರಳದ ಗೆಲುವಿನ ಮೂಲಕ ಆಕ್ಸಿಜನ್ ಸಿಕ್ಕಂತಾಗಿದೆ. ಇನ್ನು ಬಿಜೆಪಿಗೆ ಅಲ್ಲಿ ಹೇಳ್ಕೊಳ್ಳುವಂತ ಅಸ್ತಿತ್ವ ಇರಲಿಲ್ಲ. ಏನನ್ಸುತ್ತೆ? ಕಮೆಂಟ್ ಮಾಡಿ. ಧನ್ಯವಾದ.